ಎಲ್ರಿಗೂ ನಮಸ್ಕಾರ, ಶುಭೋದಯ. ಇವತ್ತು ನನ್ನ ಮಗನಿಗೆ ಆ್ಯನ್ಯುಯಲ್ ಡೇ ಫಂಕ್ಷನ್ ಇದೆ. ನನಗೆ ನಿಜವಾಗ್ಲೂ ಇಷ್ಟು ಪೇಷನ್ಸಿಂದ ರೆಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಕೆಲಸನ ನಮ್ಮ ಯಜಮಾನ್ರಿಗೆ ಕೊಟ್ಬಿಟ್ಟೆ. ಅವನಿಗೂ ಇವತ್ತು ಸ್ಕೂಲ್ ಡೇ ಸಂಭ್ರಮ. ತಿಂಡಿ ಕಡೆ ಗಮನನೇ ಇಲ್ಲ. ಅದಕ್ಕೆ ನಾನೇ ತಿನ್ನಿಸ್ದೆ. ನಾವು ತಿಂಡಿ ಮುಗಿಸ್ಕೊಂಡು ಮಲತಳ್ಳಿ ಕಲಾಗ್ರಾಮಕ್ಕೆ ಹೊರಟ್ವಿ. ಹೇಗೆ ಕಾಣ್ತಿದ್ದಾನೆ ಅಂತ ತಿಳಿಸಿ. ಮಕ್ಕಳು ಪ್ರಾರ್ಥನೆ ಮಾಡಿ ದೀಪ ಅಂಟಿಸಿದ್ರು. ತುಂಬಾ ಖುಷಿಯಾಯಿತು ಮಕ್ಳ ಕೈಲಿ ದೀಪ ಹಚ್ಚಿದ್ದು. ಮಕ್ಕಳು ಏನು ಮಾಡಿದ್ರು ಬೇಗ ಕನೆಕ್ಟ್ ಆಗ್ತೀವಿ. ಅದಕ್ಕೇ ಡಸ್ಟ್ಬಿನ್ನ ಹೇಗೆ ಯೂಸ್ ಮಾಡಬೇಕು, ಕಸನ ಎಲ್ಲಂದ್ರಲ್ಲಿ ಹಾಕಬಾರ್ದು ಅಂತ ಒಂದು ಸಣ್ಣ ಆ್ಯಕ್ಟ್ ಮೂಲಕ ತಿಳಿಸ್ಕೊಟ್ರು. ಇದರಿಂದ ಆದರೂ ಎಲ್ಲರೂ ತಿಳ್ಕೊಳ್ಳಿ ಅಂತ. ಟೀಚರ್ಸ್ಗಳು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ. ಮಕ್ಕಳು ಡ್ಯಾನ್ಸ್ ಚೆನ್ನಾಗಿ ಮಾಡಲಿ ಅಂತ ಸ್ಟೇಜ್ ಕೆಳಗೆ ನಿಂತು ಕೂಡ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ನನ್ನ ಮಗನ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಇದು. ಅದರಲ್ಲೂ ಜನಪದ ಶೈಲಿಯ ಕಂಸಾಳೆ ನೃತ್ಯ ನೋಡಿ ಖುಷಿ ಆಯಿತು. ಇವಾಗಿನ ಮಕ್ಕಳಿಗೆ ಊಟ ಮಾಡಬೇಕಾದ್ರೂ ಮೊಬೈಲ್ ಬೇಕು, ಆಟ ಆಡೋಕ್ಕೆ ಹೋದ್ರೂ ಮೊಬೈಲ್, ಫ್ರೆಂಡ್ಸ್ ಒಟ್ಟಿಗಿದ್ರೂ ಮೊಬೈಲ್. ಆವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಮಕ್ಕಳು ಎಷ್ಟು ಬದಲಾಗಿದ್ದಾರೆ ಅನ್ನೋದನ್ನು ತಿಳಿಸ್ಕೊಟ್ರು. ಪ್ರತಿಯೊಂದು ಮಕ್ಕಳು ತುಂಬಾ ಮುದ್ದಾಗಿ ಕಾಣ್ತಿದ್ವು. ಕಂಸಾಳೆ ನೃತ್ಯ ಆದಮೇಲೆ ಮಕ್ಕಳು ಒಂದು ಹಾಸ್ಯ ನಾಟಕ ಕೂಡ ಮಾಡಿದರು. ಅದರಲ್ಲಿ ನನ್ನ ಮಗ ಮೇಷ್ರು ಪಾತ್ರ ಮಾಡಿದ್ದ. ಎಲ್ಲ ಮಕ್ಕಳು ಕೂಡ ಪ್ರತಿಯೊಂದು ಡೈಲಾಗ್ನೂ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ರು. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಈ ನಾಟಕನ.
ಈ ಕಾರ್ಯಕ್ರಮದಲ್ಲಿ ತುಂಬ ವಿಶೇಷ ಅಂತ ಅನಿಸಿದ್ದು ಭರತ್ರಾಜ್ ಪರ್ಕಳ ಮತ್ತು ಸಿಂಧುಶ್ರೀ ಹೆಬ್ಬಾರವರ ಯಕ್ಷಗಾನ. ನಾನು ಯಕ್ಷಗಾನ ನೋಡಿ ತುಂಬ ವರ್ಷಗಳೇ ಆಗೋಗಿತ್ತು. ಯಕ್ಷಗಾನ, ನಾಟಕ, ಜನಪದ ನೃತ್ಯ, ವೆಸ್ಟರ್ನ್ ಡ್ಯಾನ್ಸ್, ಭರತನಾಟ್ಯ ಪ್ರತಿಯೊಂದನ್ನು ಕೂಡ ಅವ್ರಿಗಿದ್ದಿದ್ದ ಟೈಮಲ್ಲಿ ಅಚ್ಚುಕಟ್ಟಾಗಿ ಕಲಿಸಿ ಮಕ್ಳ ಕೈಲಿ ಮಾಡಿಸಿದ್ರು. ಇತ್ತೀಚೆಗೆ ತುಂಬ ಸ್ಕೂಲ್ ಡೇ ಫಂಕ್ಷನ್ಗಳಲ್ಲಿ ಬರೀ ಕಾರ್ಟೂನ್ ಡ್ಯಾನ್ಸ್, ವೆಸ್ಟರ್ನ್ ಡ್ಯಾನ್ಸ್ ಇಷ್ಟೇ ಇರುತ್ತೆ. ಆದರೆ ಇಲ್ಲಿ ಎಲ್ಲ ಪ್ರತಿಯೊಂದು ಥರನೂ ಡ್ಯಾನ್ಸ್ ಮಾಡಿಸಿದ್ರು. ಖುಷಿ ಆಯಿತು. ಅಮ್ಮಂದ್ರು ಮಕ್ಕಳಿಗೋಸ್ಕರ ಏನಾದರೂ ಮಾಡ್ತಾರೆ ನೋಡಿ. ಇಲ್ಲಿ ಮಕ್ಳಿಗೋಸ್ಕರ ಸ್ಟೇಜ್ ಮೇಲೆ ಬಂದು ಒಂದೊಳ್ಳೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟರು. ಈ ವಾರ್ಷಿಕೋತ್ಸವದಲ್ಲಿ ಖುಷಿ ಕೊಟ್ಟಿದ್ದೇನಂತ ಅಂದರೆ ನಮ್ಮ ಅಪ್ಪು ಸರ್ಗೂ ಕೂಡ ಗೌರವ ನಮನನ ಸಲ್ಲಿಸಿದ್ರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರಿಗೂ ಕೂಡ ಗೌರವ ನಮನನ ಸಲ್ಲಿಸಿದ್ರು. ಇಲ್ಲಿರೋ ಎಲ್ಲ ಟೀಚರ್ಸ್ಗಳು ತುಂಬಾ ಫ್ರೆಂಡ್ಲಿ, ತುಂಬ ಚೆನ್ನಾಗಿ ಮಕ್ಕಳನ್ನ ಎಜುಕೇಟ್ ಮಾಡಿದ್ದಾರೆ. ನನಗಂತೂ ಈ ಸ್ಕೂಲ್ಗೆ ನನ್ನ ಮಗನ ಸೇರಿಸಿದ್ದು ಖುಷಿ ಕೊಟ್ಟಿದೆ. ಎಲ್ಲ ಮಕ್ಕಳು ಅವಾಗಲೇ ಗ್ರ್ಯಾಜುಯೇಷನ್ ಮುಗಿಸಿದ್ರು ಅನಿಸ್ತಿದೆ. ಬಟ್ ಎಲ್ಲರೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಿದ್ದಾರೆ. ಎಲ್ಲ ಮಕ್ಳಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಅಂದರೆ ಕುಕ್ಕಿಂಗ್ ವೀಡಿಯೋಸ್, ಮಕ್ಕಳಿಗೆ ಹೆಲ್ತಿ ರೆಸಿಪಿಗಳು, ಇಲ್ಲ ಡೈಲಿ ವ್ಲಾಗ್ಸ್, ಯಾವ ಥರ ವೀಡಿಯೋಸ್ ಬೇಕಂತ ತಿಳಿಸಿ. ಮಕ್ಕಳು ಆಗಷ್ಟೇ ಅರಳಿದ ಹೂಗಳ ಥರ. ಅವರಿಗೆ ಎಲ್ಲವೂ ಹೊಸತು, ಎಲ್ಲ ಭಾವನೆಗಳು ಹೊಸತು. ಪ್ರತಿಯೊಂದನ್ನು ಮಕ್ಕಳು ಸಂಭ್ರಮಿಸುವ ರೀತಿ ತಂದೆ ತಾಯಿಗಳಿಗೆ ಯಾವತ್ತೂ ಆಶ್ಚರ್ಯನೇ. ನಾವು ಚಿಕ್ಕವರಿದ್ದಾಗ ಇಷ್ಟೇ ಮುಗ್ಧರಾಗಿದ್ವಾ ಅಂತ ಆಗಾಗ ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಮಕ್ಕಳ ಜೊತೆ ಮಕ್ಕಳಾಗೋದು ನಮಗೆ ಸಿಕ್ಕಿರೋ ಅದೃಷ್ಟ.